ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಇದು ಕೂಡ ಸಾರಿಗೆ ನೌಕರರ ವೇತನಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ಈ ಒಂದು ಮಾಹಿತಿಯನ್ನು ನೋಡುವ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡಿಕೊಳ್ಳ್ರಿ. ನಾವು ಹಾಕುವಂಥ ಯಾವುದೇ ಒಂದು ಜಾಬ್ ಅಪ್ಡೇಟ್ಸ್ ಆಗಿರಲಿ, ಹಾಗೆ ಇತರೆ ಮಾಹಿತಿಗಳಾಗಿರಲಿ ನಿಮಗೆ ಮೊದಲಿಗೆ ತಲುಪ್ತವೆ ಅಂತ ಹೇಳ್ತಾ, ಸ್ನೇಹಿತರೆ, ಏನು ನಮ್ಮ ಸಾರಿಗೆ ನೌಕರರ ವೇತನ ವಿಷಯಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ಒಂದು ಕುತೂಹಲಕಾರಿ ಬೆಳವಣಿಗೆ ಕೂಡ ಕಾಣ್ತಾ ಇದ್ದಾವೆ. ಅದರಲ್ಲಿ ಸರ್ಕಾರ ಕೂಡ ಯಾವುದೇ ರೀತಿಯಾದಂಥ ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಳ್ಳದೇ ಇರುವುದರಿಂದ ಇದು ಕೂಡ ತಾರಕಕ್ಕೆ ಇರುವಂಥ ಒಂದು ಸಂಭವ ಕೂಡ ಇದೆ. ಸ್ನೇಹಿತರೆ, ಏನು ನಾವು ವೇತನ ಹೆಚ್ಚಳ ಅಂತ ಮಾತ್ರ ಕೇಳ್ತಾ ಇದ್ದೀವಿ, ಆದರೆ ಅದರ ಹಿನ್ನೆಲೆಯನ್ನು ಪ್ರತಿಯೊಬ್ಬ ನೌಕರನೂ ಕೂಡ ಇವತ್ತು ಅರಿತುಕೊಳ್ಬೇಕಾಗಿದೆ. ಯಾಕಂತಂದರೆ, ಒಂದು ಬಲಿಷ್ಠ ಸಂಸ್ಥೆ ಅತಿ ಹೆಚ್ಚು ಸಂಬಳವನ್ನು ಪಡಿತಕ್ಕಂಥ ನೌಕರರು ಇವತ್ತು ಈ ಒಂದು ಸ್ಥಿತಿಗೆ ತಲುಪಬೇಕಾದ್ರೆ ಕಾರಣ ಏನು ಅನ್ನುವಂಥದ್ದನ್ನು, ಯಾಕಂದರೆ ಇದು 1 ಅಥವಾ 2 ವರ್ಷಗಳಲ್ಲಿ ಆದಂಥ ಒಂದು ಬೆಳವಣಿಗೆ ಅಲ್ಲ ಸ್ನೇಹಿತರೆ, ಇದು ದಶಕಗಳ ಬೆಳವಣಿಗೆ. ಲಕ್ಷಾಂತರ ನೌಕರರ ಬಾಳಿನಲ್ಲಿ ಒಂದು ಬಿರುಗಾಳಿ ಬೀಸಲಿಕ್ಕೆ ಇದಕ್ಕೆ ಒಂದು ಹಿನ್ನೆಲೆ ಕೂಡ ಬೇರೆ ಇದೆ ಸ್ನೇಹಿತರೆ. ಅದನ್ನೆಲ್ಲರೂ ಕೂಡ ತಿಳ್ಕೊಳ್ಬೇಕಂತ ಒಂದು ವಿಷಯ. ಯಾಕೆ ಈ ರೀತಿಯಾದಂಥ ಹೆಚ್ಚಿಗೆ ಸಂಬಳವನ್ನು ಪಡಿತಕ್ಕಂಥ ನೌಕರರು ಇವತ್ತು ಅತಿ ಕಡಿಮೆ ಸಂಬಳವನ್ನು ಪಡೀಲಿಕ್ಕೆ, ಹಾಗೆ ಅತಿ ಹೆಚ್ಚು ಕೆಲಸದ ನಿರ್ವಹಣೆಯ ಒಂದು ಒತ್ತಡದಲ್ಲಿ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ನಿಂತಿದೆ ಅಂತಂದರೆ, ಸ್ನೇಹಿತರೆ, ಏನು 2000 ನಂತರ ಆದಂಥ ಒಂದು ಬೆಳವಣಿಗೆಯಲ್ಲಿ ಸುಮಾರು 2004ರಲ್ಲಿ ಲಾಭದಲ್ಲಿರ್ತಕ್ಕಂಥ ಸಂಸ್ಥೆಯ ಒಂದು ಮ್ಯಾನೇಜ್ಮೆಂಟ್ನವರು ಯಾವುದೇ ರೀತಿಯಾದಂಥ ಸಂಘಟನೆಗಳನ್ನು ಕರೆಯದೆ ಏಕಪಕ್ಷೀಯವಾಗಿ 4% ವೇತನ ಹೆಚ್ಚಳವನ್ನು ಘೋಷಣೆ ಮಾಡ್ತಾರೆ. ಸ್ನೇಹಿತರೆ, ಅದೇ ವರ್ಷ ಸರ್ಕಾರಿ ನೌಕರರಿಗೆ 20% ಹೆಚ್ಚಿಗೆ ಮಾಡಿದರೆ, ನಮ್ಮ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರಿಗೆ 4% ಹೆಚ್ಚಳವನ್ನು ಮಾಡಿದಾಗ ಇದು ಕಾರ್ಮಿಕ ನ್ಯಾಯಾಲಯಕ್ಕೂ ಕೂಡ ಹೋಗ್ತದೆ. ಯಾವುದೋ ಒಂದು ಸಂಘಟನೆಯ ನಾಯಕರು ಕೂಡ ಹೋಗಿ ಇದನ್ನು ಕೇಸನ್ನು ಕೂಡ ನಡೆಸ್ತಾರೆ. ಸುಮಾರು 170ಕ್ಕೂ ಹೆಚ್ಚು ಹಿಯರಿಂಗ್ಗಳಾಗಿ ಕಡೆಗೆ ಈ ಒಂದು 2 ಕಡೆಯಿಂದ ಆದಂಥ ಆರ್ಗ್ಯುಮೆಂಟ್ಗಳನ್ನ ಗಮನಿಸಿ ಸಮಾನ ವೇತನಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನುವಂಥ ತತ್ವದಡಿಯಲ್ಲಿ ಈ ಒಂದು ಕಾರ್ಮಿಕ ನ್ಯಾಯಾಲಯ ಕೂಡ ಇವರಿಗೆ 6% ಬಡ್ಡಿ ದರದೊಂದಿಗೆ ಉಳಿದ 16% ಕೂಡ ವೇತನವನ್ನು ಸಂದಾಯ ಮಾಡಬೇಕು ಸಾರಿಗೆ ನೌಕರರಿಗೆ. ಅವರು ಕೂಡ ಸರಿ ಸಮಾನವಾದಂಥ ಕೆಲಸವನ್ನು ನಿರ್ವಹಣೆ ಮಾಡುವಂಥ ನೌಕರರಾಗಿರೋದರಿಂದ ಇವರಿಗೂ ಕೂಡ 20% ಕೊಡಬೇಕನ್ನುವಂಥದ್ದನ್ನು ಕಾರ್ಮಿಕ ನ್ಯಾಯಾಲಯ ಹೇಳಿತು. ಆದರೆ ಕಾರ್ಮಿಕ ನ್ಯಾಯಾಲಯ ಆದೇಶ ಬರುವುದು ಭಾಳ ವರ್ಷಗಳು ಹಿಡಿದಿದ್ದರಿಂದ ಸರ್ಕಾರಗಳು ಕೂಡ ಬದಲಾವಣೆಯಾದವು. ಆದರೆ ಯಾವುದೇ ಸರ್ಕಾರದ ಮುಂದೆ ನಮ್ಮ ಸಂಘಟನೆಗಳು ಇವತ್ತು ಈ ಒಂದು ಬೇಡಿಕೆಯನ್ನು ಮಂಡಿಸಲಿಲ್ಲ ಅಥವಾ ಬೇಡಿಕೆಯನ್ನು ಕೇಳಲಿಲ್ಲ. ಏನು ಕೊಡುವಂಥ ಸರ್ಕಾರಗಳು ಇರುವಾಗ ನಮ್ಮದೇ ಆದಂಥ ಈ ಒಂದು ಸಂಘಟನೆಗಳ ನಾಯಕರು ಅವರನ್ನು ಅಶಕ್ತತೆಯಲ್ಲಿ ಅನ್ನೋ ಸ್ಥಿತಿಯಲ್ಲಿ ನೋಡ್ತಾ ಇದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲ ನೌಕರರ ಬಂಧುಗಳೇ, ಇನ್ನೂ ಕೂಡ ಸರ್ಕಾರ ಮನಸ್ಸು ಮಾಡಿದರೆ 7ನೇ ವೇತನ ಕೊಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರ್ತದೆ. ಆದರೆ ಕೆಲವೊಂದಿಷ್ಟು ಸಂಘಟನೆಗಳ ನಾಯಕರು ಏನಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ, ಸರ್ಕಾರ ಕೊಡಲಿಕ್ಕೆ ಆಗೋದಿಲ್ಲ, ಮ್ಯಾನಿಫೆಸ್ಟೋಗಳನ್ನು ಜಾರಿ ಮಾಡೋಕ್ಕಾಗಲ್ಲ, ಎಲ್ಲ ಮ್ಯಾನಿಫೆಸ್ಟೋವನ್ನು ಜಾರಿ ಮಾಡಿದರೆ ಕಲ್ಯಾಣವಾಗಿರ್ತಿತ್ತು. ಹೌದು, ಆದರೆ ಅವರೇ ಹೇಳಿದಾರಲ್ಲ, ಶಕ್ತಿ ಯೋಜನೆ ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಿದ್ದರು, ಅದನ್ನು ಜಾರಿಗೆ ತಂದರು. ಗೃಹಲಕ್ಷ್ಮಿ ಜಾರಿಗೆ ತಂದರು, ಹಾಗೆ ಗೃಹ ಜ್ಯೋತಿಯನ್ನು ಜಾರಿಗೆ ತಂದರು. ಅದರಲ್ಲಿ ನಮ್ಮದು ಒಂದು ಕೂಡ ಜಾರಿಗೆ ತರಲಿಕ್ಕೆ ಏನು ಬಹಳ ಡಿಫ್ರೆನ್ಸ್ ಇಲ್ಲ ಸ್ನೇಹಿತರೆ. ಸುಮಾರು ಈ ವೇತನದಲ್ಲಿ ಎಲ್ಲ ವೇರಿಯೇಷನನ್ನು ತೆಗೆದು ಇನ್ಸೆಂಟಿವ್, ಬಾಟ, ಈ ಖರ್ಚನ್ನು ಕೂಡ ಎಲ್ಲ ಕೂಡ ಅನ್ನು ತೆಗೆದು ಹಾಕಿದರೆ ಸರಿ ಸಮಾನ ವೇತನ ಕೊಡಲಿಕ್ಕೆ ಏನು 1000 ಕೋಟಿ ಅಂದಾಜು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇಂಥ ಒಂದು 3.5 ರಿಂದ 4 ಲಕ್ಷ ಕೋಟಿ ರೂಪಾಯಿ ಬಜೆಟನ್ನು ಮಂಡಿಸುವಂಥ ಸರ್ಕಾರಕ್ಕೆ ಒಂದು 1000 ಕೋಟಿ ಏನು ಹೊರೆಯಲ್ಲ ಸ್ನೇಹಿತರೆ. ಯಾಕಂತಂದರೆ ಸಾಕಷ್ಟು ಜನ ನೌಕರರು ಈಗಾಗಂತೆ ಬಿದ್ದಂಥ ಕಷ್ಟಕ್ಕೆ ಇವರು 1000 ಕೋಟಿ ಅಲ್ಲ
10,000 ಕೋಟಿ ರೂಪಾಯಿ ವ್ಯಯಿಸಿದ್ರು ಕೂಡ ಕಡಿಮೆ ಸ್ನೇಹಿತರೆ. ಯಾಕಂತಂದರೆ ಸಾಕಷ್ಟು ಜನ ಹೃದಯಾಘಾತ ಆಗಲಿ, ಶುಗರ್ ಆಗಲಿ, BP ಆಗಲಿ ಇಂಥ ಒಂದು ಕಾಯಿಲೆಗೆ ತುತ್ತಾಗ್ತಕ್ಕಂಥದ್ದು ಅತಿ ಹೆಚ್ಚು ನಮ್ಮ ರಸ್ತೆ ಸಾರಿಗೆ ನಿಗಮದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು. ಯಾಕಂತಂದರೆ ದಿನಂಪ್ರತಿ ಒಬ್ಬ ವ್ಯಕ್ತಿ ಸುಮಾರು ವೈಜ್ಞಾನಿಕವಾಗಿ ನೋಡಿದಾಗ ಎಷ್ಟು ಮಾತನಾಡಬೇಕು, ಎಷ್ಟು ಗ್ರಹಿಸಬೇಕು, ಅದು ವೈಜ್ಞಾನಿಕವಾದಂಥ ಒಂದು ಲಿಮಿಟೇಷನ್ ಕೂಡ ಇದೆ. ಅಷ್ಟೇ ಅಲ್ಲ, ವಾಹನದ ಕಿರಿಕಿರಿ ಕೂಡ, ವಾಹನದ ಸೌಂಡಿನ ಕಿರಿಕಿರಿ ಕೂಡ ಮೈಂಡ್ ಡಿಸ್ಟ್ರ್ಯಾಕ್ಟ್ನಲ್ಲಿ ಈ ಒಂದು BP ಆಗಿರ್ಬೋದು, ಹಾಗೆ ಹೃದಯಾಘಾತದ ಸಂಬಂಧ ಕಾಯಿಲೆಗಳಾಗಿರ್ಬೋದು ಅತಿ ಹೆಚ್ಚು ಕಂಡು ಬರ್ತಕ್ಕಂಥದ್ದು ನಮ್ಮ ಇಲಾಖೆಯ ನೌಕರರಿಗೆ ಸ್ನೇಹಿತರೆ. ಆದ್ದರಿಂದ ಸರ್ಕಾರ ಇವತ್ತು ಇವನ್ನೆಲ್ಲ ಕೂಡ ಗಮನದಲ್ಲಿಟ್ಕೋಬೇಕು. 24 ಗಂಟೆಗಳ ಕಾಲ ಯಾವುದೇ ರೀತಿಯಾದಂಥ ಕುಟುಂಬದೊಂದಿಗೆ ಸಂಪರ್ಕವಿಲ್ಲದೆ ದುಡ್ತಕ್ಕಂಥ ವರ್ಗ ಇದು. ಅಷ್ಟೇ ಅಲ್ಲ ಸ್ನೇಹಿತರೆ, ಬೆಂಗಳೂರಿನಿಂದ ಸರ್ಕಾರದ ನಮ್ಮ ಕರ್ನಾಟಕದ ಯಾವುದೇ ಮೂಲೆಗೆ ಹೋಗಿ ಬರ್ಬೇಕಂದ್ರೆ ಸುಮಾರು 2 ರಿಂದ 3 ದಿನಗಳ ಕಾಲ ಮನೆಯನ್ನು ಬಿಟ್ಟು ಹೋಗಿರ್ತಾರೆ. ಮನೆಯಲ್ಲಿ ಫ್ಯಾಮಿಲಿಗೆ ಯಾವುದೇ ಥರದಂಥ ಹೆಚ್ಚು ಕಡಿಮೆ ಆದರೂ ಕೂಡ ಅಂಥ ಎಲ್ಲ ಸಂದರ್ಭಗಳನ್ನು ಎದುರಿಸಿದರೂ ಕೂಡ ಸರ್ಕಾರ ಇನ್ನೂ ಕೂಡ ಗಂಭೀರವಾಗಿ ಈ ಒಂದು ಚಿಂತನೆಯನ್ನು ತೆಗೆದುಕೊಂಡಿಲ್ಲ ಸ್ನೇಹಿತರೆ. ವಿಪಕ್ಷಗಳು ಅಷ್ಟೆಲ್ಲ ಕೇಳಿದರೂ ಕೂಡ ಸಾರಿಗೆ ಸಚಿವರು ಕೂಡ ಸಮರ್ಪಕವಾದಂಥ ಉತ್ತರವನ್ನು ನೀಡಿಲ್ಲ. ಇನ್ನೂ ಚರ್ಚಿಸ್ತೀನಿ, ನೀವು ಕೂಡ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಯಾವಾಗ ಹೋದ ವರ್ಷ 2024 ಡಿಸೆಂಬರ್ 2ನೇ ತಾರೀಕು ಇವರು ಒಂದು ಗಡುವನ್ನು ಕೊಟ್ಟಿದ್ದರು, ಅದು ಕೂಡ ಹೋಯಿತು. ಈಗ ಮತ್ತೆ 2025 ಡಿಸೆಂಬರ್ 2 ಕೂಡ ಹೋಗಿ ಈಗ ಸಂಕ್ರಾಂತಿ ನಂತರ ಮಾತನಾಡ್ತೀವಿ, ಪೇರ್ ಹೈಕ್ ಮಾಡಿದ ನಂತರ ಇವರಿಗೆ ನಾವು ಹೆಚ್ಚಿನ ಒಂದು ವೇತನವನ್ನು ಕೊಡ್ತೀವಿ ಅಂತಿದ್ರು, ಅದು ಕೂಡ ಇಲ್ಲ ಸ್ನೇಹಿತರೆ. 2004ರಲ್ಲಿ ಆದಂಥ ಒಂದು ಮಹಾ ಆಘಾತ ಇವತ್ತು ನಮ್ಮ ನೌಕರರ ಬಾಳಲ್ಲಿ ಬಿರುಗಾಳಿ ಕೂಡ ಎಬ್ಬಿಸಿದೆ. ಆ ಒಂದು ವೇಟೇಜನ್ನು ಇವತ್ತು ತುಂಬಲಿಕ್ಕೆ ಸರಿಸಮಾನ ವೇತನ ಆಗಲಿ, ಅಟ್ಲೀಸ್ಟ್ ನೀವು ಸರಿಸಮಾನ ವೇತನ ಕೊಡದೇ ಇದ್ದರೂ ಅಗ್ರಿಮೆಂಟ್ ಪದ್ಧತಿಯಲ್ಲೇ ಹೋದರೂ ಸರ್ಕಾರಿ ನೌಕರರಿಗೆ ಎಷ್ಟು ಬರ್ತದೋ ಅಷ್ಟೂನ ಒಂದು ವೇತನವನ್ನು ಕೂಡ ಪರ್ಸೆಂಟೇಜ್ ಲೆಕ್ಕದಲ್ಲಿ ಕೇಳಿ 25% ಕೇಳಿದರೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀವು ಸರ್ಕಾರಿ ನೌಕರರ ವೇತನಕ್ಕೆ ಸಮ ಅಲ್ಲ, ಅರ್ಧಕ್ಕೂ ಕೂಡ ನಾವು ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 40ರಿಂದ ಒಬ್ಬ ಕಂಡಕ್ಟರ್ ಮತ್ತು ಡ್ರೈವರ್ಗೆ ಅಲ್ಲಿ ಸರ್ಕಾರಿ ನೌಕರರಿಗೆ ಹೋಲಿಸಿದರೆ ಸುಮಾರು 40ರಿಂದ 45% ವೇರಿಯೇಷನ್ ಇದೆ. ಇನ್ನು ಸಹಾಯಕ ಸಂಚಾರ ನಿರೀಕ್ಷಕ ATI ATS ಇವರಿಗೆ ಸಂಬಂಧಪಟ್ಟಂತೆ ಈ ಒಂದು ಸರ್ಕಾರಿ ಇಲಾಖೆಗಳಲ್ಲಿ ಅದೇ ಸಮನಾಗಿರ್ತಕ್ಕಂಥ ಹುದ್ದೆ ನೋಡಿದರೆ ಸುಮಾರು 53ರಿಂದ 61%ವರೆಗೆ ವೇರಿಯೇಷನ್ ಇದೆ. ಇನ್ನು ಅದಕ್ಕಿಂತ ಮೇಲಿನ ಅಧಿಕಾರಿಗಳಿಗೆ ಸುಮಾರು 80ರಿಂದ 85%ವರೆಗೂ ವೇರಿಯೇಷನ್ ಇದೆ. ಈಗ 2004ರಿಂದ ಇಲ್ಲಿಯವರೆಗೆ 100% ಏನು ನಮ್ಮ ಕಾರ್ಮಿಕ ನ್ಯಾಯಾಲಯದ ಪ್ರಕಾರ ಹೋದರೆ 100% ವೇತನ ಹೆಚ್ಚಳಿಕೆ ಆಗಬೇಕು. ಅದು ಬಿಟ್ಟು ಕಾರ್ಮಿಕ ನ್ಯಾಯಾಲಯ ಹೇಳಿದ ನಂತರ ಅದು 4%, ಒಂದು 12.5, ಒಂದು 15 ಎಷ್ಟಾಯಿತು, 50% ಕೂಡ ಕವರ್ ಆಗಿಲ್ಲ ಸ್ನೇಹಿತರೆ. ಅಂಥದ್ರಲ್ಲಿ ಇವರು 25% ಕೇಳ್ತಾ ಇದ್ದಾರೆ ಅಂದರೆ ಇದು ಮೂರ್ಖತನದ ಪರಮಾವಧಿ. ಅಷ್ಟೇ ಅಲ್ಲ, ಇವರು 25% ಅಗ್ರಿಮೆಂಟ್ ವೇತನನ ಕೇಳಿದ್ರು ಅಂತ ಅಂದ್ಕೊಳ್ಳೋಣ ಸ್ನೇಹಿತರೆ. ಇದಕ್ಕೆ ಸರಿಯಾಗಿ 4 ವರ್ಷಗಳಿಗೊಮ್ಮೆ ಹೋರಾಟ ಮಾಡದೆ ವೇತನವನ್ನು ಹೆಚ್ಚಿಗೆ ಮಾಡಿಕೊಳ್ಳುವಂಥ ಒಂದು ದುಸ್ಥಿತಿಯಲ್ಲಿದ್ದೀವಿ. ಹೋರಾಟ ಅನಿವಾರ್ಯ, 4 ವರ್ಷಕ್ಕೊಮ್ಮೆ ಹೋರಾಟ ಅನಿವಾರ್ಯ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿಯಾಗಿದೆ ಈ ಒಂದು ಇಲಾಖೆಗೆ, ಈ ಒಂದು ನಿಗಮಕ್ಕೆ. ಯಾವುದೇ ನಿಗಮದ ನೌಕರರು ಕೂಡ ಹೋರಾಟಕ್ಕಿಳಿಯದೆ ಸಂಬಳವನ್ನು ಹೆಚ್ಚಿಗೆ ಮಾಡಿಕೊಂಡ್ರೆ ನಮ್ಮ ಒಂದು ಈ ಒಂದು ರಸ್ತೆ ಸಾರಿಗೆ ನಿಗಮದ ನೌಕರರ ವಿಷಯದಲ್ಲಿ ಆದ ಮಾತ್ರ ಸತ್ಯಕ್ಕೆ ದೂರವಾದ ಮಾತಾಗಿದೆ ಸ್ನೇಹಿತರೆ. ಯಾಕಂತಂದರೆ ಈ ಆಡಳಿತ ಪಕ್ಷಗಳು ಯಾವ ಬರ್ತಾವೋ ಹೋಗ್ತಾವೋ, ಆದರೆ ನಿರಂತರವಾಗಿ 60 ವರ್ಷಗಳ ಸೇವೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಇಲಾಖೆಯ ನೌಕರರು. ಈ ಒಂದು ನೌಕರರ ಹಿತದೃಷ್ಟಿಯಿಂದ ಸರ್ಕಾರ ಯಾಕೆ ಈ ರೀತಿ ಮಂಡು ಧೋರಣೆ ತೋರ್ತಾ ಇದೆ ಸ್ನೇಹಿತರೆ ಅಂತಂದರೆ ನಮ್ಮ ಸಂಘಟನೆಗಳ ನಾಯಕರಲ್ಲಿ ಇರ್ತಕ್ಕಂಥ ಒಂದು ಭಿನ್ನಾಭಿಪ್ರಾಯ. ಒಬ್ಬರು ಸಮಾನ ವೇತನವನ್ನು ಕೇಳ್ತಾ ಇದ್ದಾರೆ, ಅವರು ಕೂಡ ಗಟ್ಟಿ ಧ್ವನಿ ಎತ್ತಾ ಇಲ್ಲ. ಇನ್ನೊಬ್ಬರು ವೇತನ ಒಪ್ಪಂದವನ್ನು ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ಸರಿಯಾದ 4 ವರ್ಷಕ್ಕೊಮ್ಮೆ ಆಗದೆ ಈ ರೀತಿ ಬೀದಿಗಿಳಿಯುವುದು ಎಷ್ಟು ಸರಿ, ಎಷ್ಟು ಸಮಂಜಸ? ಒಬ್ಬ ಸರ್ಕಾರಿ ನೌಕರರಿಗೂ ಕೂಡ ಅದೇ ಕೆಲಸ, ಈ ಒಂದು ನಿಗಮದ ನೌಕರರಿಗೂ ಕೂಡ ಅದೇ ಕೆಲಸ. ಆದರೆ ಅವರು ಯಾವುದೇ ರೀತಿಯಾದಂಥ ಹೋರಾಟವನ್ನು ನೀಡದೆ ಅವರ
ವೇತನ ಆಯೋಗದ ಅವಧಿ ಮುಗಿಯುವುದರೊಳಗೆ ಸರ್ಕಾರ ತಾನೇ ಪ್ರಕಟ ಮಾಡ್ತದೆ. ಆದರೆ ಇವರನ್ನು 2-3 ವರ್ಷ ಒತ್ತಾಡಿದರೂ ಕೂಡ ಸ್ನೇಹಿತರೆ ಬರ್ತಾ ಇಲ್ಲ. ಅದಕ್ಕಾಗಿ ವೇತನ ಆಯೋಗದ ಪ್ರಕಾರ ವೇತನವನ್ನು ಕೊಟ್ಟರೆ ಅವರಿಗೆ ಯಾವಾಗ ಹೆಚ್ಚಾಗುತ್ತೋ ಆ ಸಮಯದಲ್ಲೂ ಕೂಡ ಇನ್ನೊಂದು ನಿಗಮದ ನೌಕರರು ಕೂಡ ಹೆಚ್ಚಾಗ್ತದೆ ಸ್ನೇಹಿತರೆ. ಆ ಒಂದು ನಿಟ್ಟಿನಲ್ಲಿ ಮೊನ್ನೆ ಕೂಡ ನಡೆದಂಥ ಒಂದು ಹೋರಾಟ, ಈ ಹೋರಾಟದಲ್ಲಿ ಯಾರೂ ಕೂಡ ಕೆಲವೊಂದಿಷ್ಟು ಜನ ಹೋರಾಟಕ್ಕೆ ಹೋದರು, ಕೆಲವೊಂದಿಷ್ಟು ಜನ ಹೋರಾಟಕ್ಕೆ ಹೋಗಲಿಲ್ಲ. ಅಲ್ಲಿ ಕೂಡ ಭಿನ್ನಾಭಿಪ್ರಾಯ ಇದೆ. ಈಗ ನೋಡಿ, ಸರ್ಕಾರಿ ನೌಕರರ ಒಂದು ವಿಷಯದಲ್ಲಿ ಅಧ್ಯಕ್ಷರು ಒಂದು ಏನಾದರೂ ಕರೆ ಕೊಟ್ಟರೆ ಮರುದಿನ ಎಲ್ಲ ಕೂಡ ಅದು ಇಂಪ್ಲಿಮೆಂಟೇಷನ್ ಆಗ್ತದೆ. ಆದರೆ ಇಲ್ಲಿ ಯಾಕೆ ಆಗ್ತಿಲ್ಲ ಅಂತಂದರೆ ಇಲ್ಲಿ ಸಂಘಟನೆಗಳು ಭಾಳ ಆಗಿವೆ ಸ್ನೇಹಿತರೆ, ಮತ್ತು ಎಲ್ಲರೂ ಅಜೆಂಡಾಗಳು ಕೂಡ ಬೇರೆ ಆಗಿವೆ. ಅದಕ್ಕಾಗಿ ಈ ಸಂಘಟನೆಗಳನ್ನ ಬದಿಗೆಟ್ಟು ನೌಕರರು ವಿಚಾರ ಮಾಡಬೇಕು. ಇವತ್ತು ನೌಕರರು ಕೂಡ ಒಂದು ನಿಗಮದಿಂದ ಇನ್ನೊಂದು ನಿಗಮಕ್ಕೆ ಭಾಳ ಒಂದು ಆತ್ಮೀಯತೆಯಿಂದ ಇರ್ತಾರೆ, ಕಾಂಟ್ಯಾಕ್ಟ್ನಲ್ಲಿ ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅಖಂಡತೆಯನ್ನು, ನಾವು ಯಾವ ಬೇಡಿಕೆಯನ್ನು ಈಡೇರಿಸಿಕೊಳ್ಬೇಕೋ ಆ ಒಂದು ಬೇಡಿಕೆಯನ್ನು ಮುಂದಿಟ್ಟುಕೊಂಡು ನೀವೇನಾದರೂ ದೃಢ ನಿರ್ಧಾರ ಮಾಡಿದರೆ ಸ್ನೇಹಿತರೆ ಮಾತ್ರ ಆಗೋದು. ನೀವೇನಾದರೂ ಬೇರೆಯವರ ಮೇಲೆ ಒಂದು ಅದು ಆಗುತ್ತೆ, ಅವರು ಅದು ಮಾಡುತ್ತಾರೆ, ಇದು ಮಾಡ್ತಾರೆ, ಯಾರಿಗೂ ಕೂಡ ಸ್ನೇಹಿತರೆ ಅಲ್ಲಿ ಸ್ಟೇರಿಂಗ್ ಹಿಡಿದವರಲ್ಲ. ನಿಮ್ಮ ಥರ ವಸ್ತಿಪಾಯಲ್ಲಿ ರಟ್ಟು ಹಾಯಿಸ್ಕೊಂಡು ಪೇಪರ್ ಹಾಯಿಸ್ಕೊಂಡು ಮಲ್ಕೊಂಡವರಲ್ಲ ಸ್ನೇಹಿತರೆ. ಅವರೆಲ್ಲರೂ ಕೂಡ ನಿಮ್ಮ ಒಳಿತನ್ನೇ ಬಯಸಿದರೆ ಸರ್ಕಾರಿ ನೌಕರರಿಗಿಂತ ಹೆಚ್ಚಿನ ವೇತನವನ್ನು ಕೇಳ್ತಿದ್ರು, ಇಷ್ಟೊತ್ತಿಗೆ ಸರ್ಕಾರವನ್ನು ಅಲುಗಾಡಿಸ್ತಿದ್ರು. ತಾವೆಲ್ಲರೂ ಕೂಡ ಒಂದು ಗಟ್ಟಿನಿಂದ ತಮ್ಮ ವೈಯಕ್ತಿಕ ಭಿನ್ನಾಭಿಪ್ರಾಯವನ್ನು ಬಿಟ್ಟು ನಿಮಗಾಗಿ, ನಿಮ್ಮ ಕುಟುಂಬಗಳ ಮಿಡಿತಕ್ಕಾಗಿ ಕೂಡ ಮಿಡಿತಿದ್ರು. ಅದು ಕೂಡ ಇಲ್ಲ ಸ್ನೇಹಿತರೆ. ಅದಕ್ಕಾಗಿ ನಾವು ಸಾಯುವವರೆಗೆ ನಮಗೆ ಸ್ವರ್ಗ ಇಲ್ಲ ಅನ್ನುವಂಥದ್ದು ನಮ್ಮ ಹಿರಿಯರು ಕೂಡ ಹೇಳಿರುವಂಥದ್ದು. ಅದಕ್ಕಾಗಿ ಸ್ನೇಹಿತರೆ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ, ನಿಮಗಾಗಿ ನಾವು ಕೂಡ ಸಾರ್ವಜನಿಕ ಒಂದು ವ್ಯವಸ್ಥೆಯಲ್ಲಿ ನಾವು ಕೂಡ ನಿಮ್ಮ ಜೊತೆ ಇರ್ತೀವಿ. ನಿಮ್ಮ ಒಂದು ಸುದ್ದಿಯನ್ನು ನಿರಂತರವಾಗಿ ಬಿತ್ತರಿಸ್ತಾ ಇರ್ತೀವಿ. ನಿಮಗಾಗಿ ನಾವು ಸದಾ ವ್ಯವಸ್ಥಿತವಾದಂಥ ಒಂದು ಮಾಹಿತಿಯನ್ನು ಕೂಡ, ನಮಗೂ ಕೂಡ ಒಂದು ಕುತೂಹಲ, ಯಾಕೆ ಈ ನೌಕರರು ಪ್ರತಿ ವರ್ಷ ಹೋರಾಟ ಮಾಡ್ತಾ ಇದ್ದಾರೆ. ಕುಟುಂಬಗಳಲ್ಲಿ ಸಾಕಷ್ಟು ಸಲ ನಾವು ಒಂದು ಆಲೋಚನೆ ಮಾಡಿದಾಗ ಖುದ್ದಾಗಿ ಬೇರೆ ಬೇರೆ ಡಿಪೋಗಳಲ್ಲಿರ್ತಕ್ಕಂಥ ಒಂದು ನೌಕರರ ಮನದಾಳನ್ನು ಕೇಳಿದಾಗ ಸ್ನೇಹಿತರೆ ನಿಜಕ್ಕೂ ಮನಕುಲುಕುವಂಥ ಒಂದು ಘಟನೆಗಳನ್ನು ಕೂಡ ಹೇಳ್ತಾರೆ. ಸ್ವತಃ ತಮ್ಮ ಮಕ್ಕಳನ್ನು ಕೂಡ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ ಸರ್. ನಾವಿವತ್ತು ಇನ್ನೊಂದು ಎಲ್ಲೋ ಸೊಸೈಟಿನೋ ಅಥವಾ ಯಾವುದೋ ಒಂದು ಬ್ಯಾಂಕಲ್ಲಿ ಲೋನ್ ಇಲ್ಲದೆ ಕೂಡ ನಾವು ಮನೆಯನ್ನು ಸಾಗಿಸ್ಲಿಕ್ಕೆ ಆಗ್ತಾ ಇಲ್ಲ ಸರ್. ಅದಕ್ಕಾಗಿ ಸರ್ಕಾರ ಕೂಡ ತಮ್ಮ ತಮ್ಮ ವೇತನವನ್ನು, ಅವರಿಗೆ ಕೋಟ್ಯಾಧಿಪತಿ ಆದಂಥ ಶಾಸಕರಿದ್ದರೂ ಕೂಡ ತಮ್ಮ ವೇತನವನ್ನು ಹೆಚ್ಚಳ ಮಾಡ್ಕೋತಾರೆ. ಆದರೆ ಈ ಒಂದು ಬಡ ನೌಕರರ ಒಂದು ವೇತನ ಕೂಡ ಹೆಚ್ಚಳ ಮಾಡಲಿಕ್ಕೆ ಆಗಲ್ಲ ಸ್ನೇಹಿತರೆ. ಎಂಥ ದುಸ್ಥಿತಿಯಲ್ಲಿ ನಾವು ಇದ್ದೀವಿ ಅನ್ನುವಂಥದ್ದನ್ನು ಕೂಡ ಅರಿತುಕೊಳ್ಬೇಕಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ವ್ಯವಸ್ಥೆ ತೊಲಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ಅದು ಯಾವಾಗ ಅಂತಂದರೆ ನಮ್ಮ ನೌಕರರು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಹೋದಾಗ ಮಾತ್ರ. ನಿಮ್ಮ ಧ್ವನಿಯನ್ನಾಗಿ ನಾವು ಕೂಡ ಸಾಕಷ್ಟು ಪ್ರಯತ್ನದಿಂದ ಎಲ್ಲ ಒಂದು ಈ ಸಾಮಾನ್ಯ ಜನರಲ್ಲಿ ಕೂಡ ನಮ್ಮ ನೌಕರರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಮೂಡುವಂಥ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ನಾವು ಕೂಡ ಮಾಡ್ತೀವಿ. ಅದೇ ಜೊತೆಗೆ ನಿಮ್ಮ ಎಲ್ಲ ಒಂದು ನೌಕರರ ವರ್ಗದ ಮಕ್ಕಳು ಕೂಡ ಒಳ್ಳೆಯ ಶಿಕ್ಷಿತರಾಗಬೇಕು, ಒಳ್ಳೆಯ ಒಂದು ಇಲಾಖೆಗಳಲ್ಲಿ ಅವರು ಕೂಡ ಒಳ್ಳೆಯ ಹುದ್ದೆಯನ್ನು ಬಯಸಬೇಕು, ಹುದ್ದೆಯನ್ನು ಪಡಿಬೇಕು ಅಂತ ಶಕ್ತರನ್ನಾಗಿ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ, ನಿಮ್ಮ ಎಲ್ಲ ಒಂದು ಮಾಹಿತಿಯನ್ನು ನಾವು ಕೂಡ ಸಾರ್ವಜನಿಕರಿಗೆ ತಲುಪಿಸ್ತೇವೆ. ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಎಲ್ಲನ್ನ ಹಗಲಿರುಳು ಶ್ರಮಿಸುವ ಒಂದು ಸಾರಿಗೆ ನೌಕರರ ದೇವರುಗಳಿಗೆ ಧನ್ಯವಾದಗಳು. ಹಾಗೆ ಎಲ್ಲ ಒಂದು ಮಾಹಿತಿಯನ್ನು ಬಿತ್ತರಗೊಳಿಸಿ ಅಂತ ಹೇಳ್ತಾ ಧನ್ಯವಾದಗಳು.